ಎಲ್ಲನೂ ಸುಂಟ್ರ ಗಾಳಿ ಹಂಗೆ ಬಂದು ಹೇಗೆ ಶಾಂತವಾಗೋಯ್ತಲ್ಲ. ಅಪ್ಪ ಸ್ಯಾನೇನೆ ಗಾಬರಿ ಆಗೋಗಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಸೀರಿಯಸ್ಲಿ ಇವತ್ತೇ ಆ ಮಾತಿಗೆ ಅರ್ಥ ಗೊತ್ತಾಗಿದ್ದು. ಅಂದ್ರೂ ಒಂದೇ ದಿನದಲ್ಲಿ ಏಟೆಲ್ಲ ಆಗೋಯ್ತಲ್ಲ. ಬದುಕೆ ಸ್ಯಾನೆ ವಿಚಿತ್ರ ಅನ್ನಿಸ್ತೈತೆ. ಯಾರಿಗೋ ಕಟ್ಟಿದ ಹೂವು ಇನ್ಯಾರ್ದೋ ಮುಡಿಗೆ. ಕಮಲಿ ಅವರ ನೆಕ್ಸ್ಟ್ ಸರ್ದಿ ನಮ್ದೆ. ಅವಳು ನಮ್ಮ ಕಣ್ಣೆದುರಿಗೆ ಹೀಗೆ ಹೀಗೆ ಓಡಾಡ್ಕೊಂಡಿದ್ಲು. ಇವತ್ತೊಂದು ಸತ್ಯ ಏನಾದರೂ ನನಗೆ ಅವತ್ತೇ ಗೊತ್ತಾಗಿದ್ದಿದ್ರೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಅವಳ ಪ್ರಾಣ ನನ್ನ ಕೈಯಾರ ತೆಗೆದು ಬಿಡ್ತಿದ್ದೆ. ಆದರೆ ಇವತ್ತು ನನ್ನ ವೈರಿ, ನನ್ನ ಪರಮ ವೈರಿ ನನ್ನ ಕಣ್ಣ ಮುಂದೆ ಗೂಡು ಮಾಡ್ಕೊಂಡು ಕೂತಿದ್ರು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದಡ್ಡಿಗಳ ಥರ ಇದೀವಲ್ಲ, ನಮ್ದು ಜನ್ಮಾನ. ಇನ್ನು ಮಾತಾಡಿ ಏನು ಪ್ರಯೋಜನ? ಮುಗ್ದೋಯ್ತಲ್ಲ, ಎಲ್ಲ ಮುಗ್ದೋಯ್ತು. ದೊಡ್ಡ ಮಾತಾಡ್ತಾ ಕಲ್ಲನ್ನ ತಗೊಂಡು ನಾವೇ ನಮ್ಮ ತಲೆ ಮೇಲೆ ಹಾಕೊಂಡಿದೀವಲ್ಲ. ಮಾಮ್, 18 ವರ್ಷದ ಹಿಂದೆ ನೀವು ಆ ಗೌರಿ ಮನೆ ಬಿಟ್ಟು ಹೋದ್ಲು, ತೊಲಗಿದ್ಲು ಅಂತ ಹೇಳಿದಾಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಈಗೇನೋ ಹೋಗಿದ್ದಾಳೆ, ಅವಳು ಮತ್ತೆ ವಾಪಸ್ ಬಂದ್ರೆ ಏನು ಕತೆ ಅಂತ ಕೇಳಿದ್ದೆ. ಅವಳು ಟೈಮ್ ಬಾಂಬ್ ಇದ್ದ ಹಾಗೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಅಂತಾನೂ ಹೇಳಿದ್ದೆ. ನೀವೇನ್ ಹೇಳಿದ್ರಿ? ಅದ್ ನೆನಪಿದ್ಯಾ? ನೆನಪಿಲ್ದೆ ಏನು? ಎಲ್ಲಾ ಸ್ಕೆಚ್ ಹಾಕಿದ್ದು ತಾವೇ ತಾನೆ. ನೀವೇನ್ ಹೇಳಿದ್ರಿ ಆಗ? ಉರ್ಮಿ, ನಿನ್ನ ಜೀವನ ಬದಲಾಗ್ ಹೋಯ್ತು, ಇನ್ನು ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಇನ್ನು ಇಡೀ ಜೀವನ ನೀನು ರಾಣಿ ತರ ಇರ್ತೀಯ ಅಂತ ತಾನೇ ಹೇಳಿದ್ದು. ಆದ್ರೆ ಈಗ ಗೌರಿನ ಕಬಡ್ಡಿ ಮ್ಯಾಚ್ ಅಲ್ಲಿ ನೋಡ್ದಾಗ್ಲೇ ನಾನು ಅನ್ಕೊಂಡೆ. ಆಗ್ಲೇ ಹೇಳ್ದಿಯಲ್ಲ, ಪದೇ ಪದೇ ಅದನ್ನೇ ಹೇಳಿ ನನಗೆ ಯಾಕೆ ಕೋಪ ಬರ್ತಿದ್ಯಾ? ಸುಮ್ನಿರು. ಇರ್ತೀನಿ, ಸುಮ್ಮನೆ ಇರ್ತೀನಿ.
ನಿಮಗೆ ಕೋಪ ಬರುತ್ತೆ. ನನ್ನ ಲೈಫ್ ಹಾಳಾಗಿದ್ದೆ ಆ ಗೌರಿಯಿಂದ. ಅವತ್ತವಳು ಕಾಲೇಜಿಗೆ ಬಂದು ಸ್ಟೇಜ್ ಹತ್ತಿ ಕಪ್ ತಗೊಂಡಾಗ್ಲೇ ನಾನು ಸುಧಾರಿಸ್ಕೋಬೇಕಿತ್ತು. ಏ ದಡ್ಡಿ, ದೊಡ್ಡ ಶಿಖಾಮಣಿ ನೀನು. ಎಂಥ ದೊಡ್ಡ ಸುಳು ಸಿಕ್ಕಿದ್ರು ಅದನ್ನ ಯೂಸ್ ಮಾಡ್ಕೊಳ್ಳದೆ ನೀರಲ್ಲಿ ಹುಣ್ಸೆಹಣ್ಣು ತೊಳೆದಾಗ ಮಾಡ್ಬಿಟ್ಟಿಯಲ್ಲೇ. ಇದೇ ಸತ್ಯ ಅವತ್ತು ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಅದನ್ನೇ ಬರ್ಕೋತಾ ಇರೋದು ನಾನು ಅರ್ಥ ಮಾಡ್ಕೋ. ಹೌದು ಮಾಮ್, ಹೌದು. ಆದ್ರೆ ಅವತ್ತು ನಾನು ಈ ಪರಿಸ್ಥಿತಿಲಿ ಇದು ಯಾವುದು ನನ್ನ ತಲೆಗೆ ಹೋಗಿಲ್ಲ. ಅಲ್ದೆ ನಾನೇನಾದ್ರೂ ಗೌರಿ ಬದುಕಿದಾಳೆ ಅಂತ ನಿಮ್ಮ ಹತ್ರ ಹೇಳಿದ್ದಿದ್ರೆ ನೀವು ಅವಳನ್ನ ಹುಡುಕ್ತಿದ್ರೆ ಹೊರತು ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಮರು ಮದುವೆ ನಡಿಬೇಕು ಅಂತ ಅಷ್ಟು ಹಠ ಹಿಡಿದಿದ್ದು. ಯಾರು ಗೊತ್ತಿತ್ತು ಕೊನೆಗಳಿಗೆಯಲ್ಲಿ ಅವಳು ಬಂದು ಮದುವೆನ ನಿಲ್ಲಿಸಿ ಅಂತ ಕೂಗ್ತಾಳೆ ಅಂತ. ಯಾಕೆ ನೀನಿಷ್ಟು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ? ಛೇ, ಈ ಕೆಸ್ರಿನ್ ಕಮಲಿ ವಿಷಯದಲ್ಲಂತೂ ನಂಗೆ ಯಾಕೋ ನಮ್ಮನ್ನು ಮೀರಿ ಪವರ್ ಇದೆ ಅನ್ನೋದು ಅರ್ಥ ಆಗೋಯ್ತು ಮಾಮ್. ಬೇಬಿ, ಏನು ಹೇಳ್ತಿದ್ಯಾ ನೀನು? ನನ್ನಿಂದ ಇಷ್ಟೇ ದೂರ ನಿಂತಿದ್ಲು ಅಷ್ಟೇ. ಅದು ಹೇಗೋ ಪ್ಲಾನ್ ಮಾಡಿ ವಿಷದ ಮುಳ್ಳನ್ನು ಚುಚ್ಚಿ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವಳ ಹಣೆ ಬರ ಗಟ್ಟಿ ಇದೆ ಅಮ್ಮಮ್ಮ. ಆಹಾ, ಅಮ್ಮ ಮಗಳು ಇಬ್ರು ಒಬ್ಬರಿಗಿಂತ ಒಬ್ಬರು ಮೇಲೆ ಇದ್ದೀರಾ. ಅವತ್ತು ಒಂದೇ ಒಂದು ಮಾತು ನನಗೆ ಹೇಳಿದಿದ್ರೆ ನಿಮಗೇನ್ ಸೌದೋಗ್ತಾ ಇತ್ತು? ನಮ್ಮ ಕಣ್ಣೆದ್ರಿಗಿದ್ದವಳು ನಮ್ಮ ಕುತ್ತಿಗೆಗೆ ಸಾವಿನ ಕುಣಿಕೆ ತರ್ತಾಳೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಈಗ ಅನ್ಭವಿಸಿ, ನಿಮ್ಮ ಗುಂಡಿನ ನೀವೇ ತೋಡ್ಕೊಂಡಿದ್ದೀರಾ. ಅನ್ಭವಿಸಿ. ಅಮ್ಮಮ್ಮ, ನಾನು ನೋಡ್ತಾನೆ ಇದ್ದೀನಿ, ನೀವು ಬೈತಾನೆ ಇದ್ದೀರಾ. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಇದನ್ನೇ ಮಾಡ್ತಿದ್ರಿ. ಓ, ಏನ್ ಮಾಡ್ತಿದ್ದೆ? ಸ್ವಂತ ಅಪ್ಪ ಇನ್ನೊಬ್ಬಳಿಗೆ ಕಣ್ಣು ಮುಂದೆ ತಾಳಿ ಕಟ್ಟೋದನ್ನ ನೋಡ್ಕೊಂಡು ಚಪ್ಪಾಳೆ ತಟ್ಟಿ ಅಕ್ಷತೆ ಹಾಕ್ತೀನಿ ಅನ್ಕೊಂಡಿದ್ಯಾ? ದೇವ್ರೆ, ನಾನು ಸಾಮಾನ್ಯವಾಗಿ ಯಾವುದೇ ಬೇಡಿಕೆನೂ ಬಿಡಲ್ಲ. ಆದರೆ ಕಮಲಿ ಅವ್ರ ವಿಷಯದಲ್ಲಿ ನಾನು ನಿನ್ನ ಬೇಡ್ಕೊಂಡಿದ್ದೀನಿ. ಅದನ್ನೆಲ್ಲ ಕನ್ಸಿಡ್ರೇಷನ್ಗೆ ತಗೊಳ್ಳೋದು ಸ್ವಲ್ಪ ತಡ ಆಗಿರ್ಬೋದು, ಆದರೆ ನಾನು ಬೇಡ್ಕೊಂಡಿದ್ದನ್ನೆಲ್ಲ ನೆರವೇರಿಸಿದ್ಯಾ ಅನ್ನೋದೇ ಖುಷಿ. ಅದಕ್ಕೆ ಒಂದು ಇನ್ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ. ಕಮಲಿಯವ್ರ ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟಿರೋರನ್ನ ನಾನೆಲ್ಲೂ ನೋಡೇ ಇಲ್ಲ. ವಿದ್ಯಾಭ್ಯಾಸಕ್ಕೆ ಊರಿಂದ ಊರಿಗೆ ಬಂದು ಉಳ್ಕೊಳ್ಳೋದಕ್ಕೆ, ಊಟಕ್ಕೆ, ಕಾಲೇಜ್ ಫೀಸ್ಗೆ ಒಂದ ಎರಡ ಪ್ರತಿಯೊಂದು ಹಂತದಲ್ಲೂ ಕಷ್ಟನೇ. ಎಲ್ಲ ಸಾಲ್ವ್ ಆಯಿತು ಅನ್ನೋಷ್ಟರಲ್ಲಿ ಕಮಲಿ ಅವ್ರಿಗೆ ಅವ್ರ ತಂದೆ ಯಾರು ಅನ್ನೋ ಪ್ರಶ್ನೆ ಮೂಡಿ ಇಷ್ಟೆಲ್ಲ ಆಯಿತು. ಕಮಲಿ ಅವ್ರಿಗೆ ಅವ್ರ ಅಮ್ಮ ಮತ್ತು ಅಪ್ಪ ಒಂದಾಗಬೇಕಿತ್ತು. ಅವ್ರ ತಾಯಿ ಎಲ್ಲರೆದ್ರು ತಲೆ ಎತ್ಕೊಂಡು ಓಡಾಡೋ ಹಾಗಾಯಿತು. ಮಗಳಾಗಿ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಮಹಾಜನ್ ಫ್ಯಾಮಿಲಿ ತುಂಬಿರೋದು ಆ್ಯಕ್ಚುಲಿ ಈಗ. ತಾತಂಗೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಎಲ್ರಿಗಿಂತ ಕಮಲಿ ಅವ್ರಿಗೆ ನಂಬಿಕೆ ಜಾಸ್ತಿ ಇತ್ತು. ಆ ನಂಬಿಕೆ ಸುಳ್ಳಾಗಲಿಲ್ಲ. ಚಂದ್ರು ಅಂಕಲ್ ಮಂಗಳಮ್ಮನ ಕೊರಳಿಗೆ ತಾಳಿ ಕಟ್ಟಬೇಕಾರೆ ಅಂತೂ ನನ್ನ ದೇವತೆ ಕಣ್ಣಲ್ಲಿ ಆನಂದ ಬಾಷ್ಪ. ಆ ಕ್ಷಣ ನಾನು ಚಂದ್ರು ಅಂಕಲ್ ಜಾಗದಲ್ಲಿ, ಕಮಲಿ ಅವರು
ಮಂಗಳಮ್ಮನ ಜಾಗದಲ್ಲಿ ಇಮ್ಯಾಜಿನ್ ಮಾಡಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳು. ನನ್ನ ದೇವತೆ ನನ್ನಿಂದ 4-5 ಇಂಚು ದೂರದಲ್ಲಿದ್ದಾರೆ ಅನ್ನೋವಾಗ ನನ್ನ ಜೀವನನ ಹೇಗೆ ಯೋಚನೆ ಮಾಡದೆ ಇರಲಿ ಹೇಳು. ಹೀಗೆಲ್ಲ ಆಗಿರೋದಕ್ಕೆ ನಿನಗೆ ಸಿನ್ಸಿಯರ್ ಆಗಿ ಥ್ಯಾಂಕ್ ಯು ಸೋ ಮಚ್. ಆದರೆ ಈಗ ನಂದೊಂದು ಫ್ರೆಶ್ ಕೋರಿಕೆ. ನಾಳೆ ಅಂದರೆ ನಾಳೆನೇ ಅನ್ನೋ ಸ್ಪೀಡಲ್ಲಿ ನನ್ನ ಮತ್ತೆ ಕಮಲಿ ಅವ್ರ ಮದುವೆನ ಆಗೋ ಹಾಗೆ ಮಾಡು ಪ್ಲೀಸ್. ಇದೊಂದು ಆಗೋ ಹಾಗೆ ಮಾಡಿಬಿಡು ಪ್ಲೀಸ್ 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 ಪ್ಲೀಸ್. ಏನ್ ಋಷಿ, ದೇವ್ರ ಹತ್ರ ಸಿಕ್ಕಾಪಟ್ಟೆ ಬೇಡ್ಕೊಳ್ಳೋ ಹಾಗಿದೆ. ಏನಿಕಾ? ಯಾರು ಇಲ್ಲದೆ ನಿನ್ ಜೊತೆ ಮಾತಾಡಿನೇ ತುಂಬಾ ದಿನ ಆಗೋಯ್ತು ಋಷಿ. ಈಗಲೇ ಹೀಗೆ, ಇನ್ ಮದುವೆ ಆದ್ಮೇಲೆ ಹೇಗೋ? ವಾಟ್? ಮದ್ವೆನಾ? ಅದೇ ಆಯ್ತಲ್ಲ ಋಷಿ. ನಂದು. ಓಹೋ, ಈಗಲೇ ಪ್ಲಾನ್ ಮಾಡ್ತಿದ್ಯಾ? ಮುಂದೆ ಹೇಗೆ ಪ್ಲಾನ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ಯಾ ರಿಷಿ? ಹಾ, ಆದರೆ ಪ್ಲಾನ್ನ ಹಾಗೆಲ್ಲ ಯಾರ ಹತ್ರನೂ ಹೇಳಲ್ಲ ರಿಷಿ ನಂದ. ಹೇ, ನಾನು ನಿನ್ನ ಫ್ರೆಂಡ್, ನನ್ನ ಹತ್ರನೇ ಹೇಳಲ್ವಾ? ಸರಿ ಬಿಡು. ಓಹೋ, ಹೀಗೆಲ್ಲ ಬ್ಲ್ಯಾಕ್ ಮೇಲಾ? ಅಯ್ಯೋ ನೋ ರಿಷಿ, ಅದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಒಂದು ಹೇಳ ಅನಿಕಾ, ಕೋ ಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಆದರೆ ನೀನು ನನಗೆ ಫ್ರೆಂಡ್ ಆದಮೇಲೆ ಒಂದೊಂದೇ ವಿಷಯಗಳು ಒಳ್ಳೇದಾಗೋದಕ್ಕೆ ಶುರು ಆಯಿತು. ಅಂದರೆ ನಾನೇ ನಿನ್ನ ಲಕ್ಕಿ ಚಾಮನ್ನು? ನಾಟ್ ಎಕ್ಸಾಕ್ಟ್ಲಿ, ಬಟ್ ಆಲ್ಮೋಸ್ಟ್ ಯಸ್. ಯಾ ರಿಷಿ, ನನಗೂ ಹಾಗೆ ಅನ್ಸುತ್ತೆ. ಕಮಲಿ ಮತ್ತು ನಾನು ಫ್ರೆಂಡ್ಸ್ ಆದ್ಮೇಲೆ ಒಂದೊಂದಾಗಿ ಗುಡ್ ನ್ಯೂಸ್ ಬಂದಿದ್ದು. ತಾತಯ್ಯಂಗೆ ಹುಷಾರಾಯ್ತು, ದೊಡ್ಡಮ್ಮನೂ ವಾಪಸ್ ಸಿಕ್ಕಿದ್ರು. ನಂಗೀಗ ಕಮಲಿ ಅಮ್ಮನೂ ನಮ್ಮಮ್ಮ ಇದ್ದಾಗೆ, ಗೊತ್ತಾ? ವಾವ್, ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ದಟ್ಸ್ ರಿಯಲಿ ಗ್ರೇಟ್. ನಿಂಗೆ ಎಷ್ಟು ಖುಷಿ ಆಗ್ತಿರುತ್ತೋ ಅದಷ್ಟನ್ನು ಆದಷ್ಟು ಬೇಗ ಮಣ್ಣು ಮಾಡ್ತೀನಿ ಋಷಿ. ಕೆಸರಿನ ಕಮಲಿನ ಕಾಲಲ್ಲಿ ಹಾಕೊಂಡು ತುಳ್ದಿಲ್ಲ ಅಂದ್ರೆ ನಾನು ಅನಿಕಾನೇ ಅಲ್ಲ. ಮಾಮ್, ನೀವು ಒಂದ್ಸಲ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ನಾನೇನಾದರೂ ಗೌರಿ ಬದುಕಿದಾಳೆ ಅಂತ ನಿಮ್ಮ ಹತ್ರ ಹೇಳಿದ್ರೆ ನೀವೇನು ಮಾಡ್ತಿದ್ರಿ ಹೇಳಿ? ಆಗಿದ್ದೆಲ್ಲ ಆಗೋಯ್ತು, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡು. ಹೇಗೆ ಬಿಟ್ಬಿಡೋದು? ತಪ್ಪೆಲ್ಲ ನಂದೇ ಅನ್ನೋ ಥರ ನೀವು ಮಾತಾಡ್ತಿದ್ದೀರಲ್ಲ. ಇಲ್ಲ ಅಂತೀಯೇನೆ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ ಊರ್ಮಿ, ನಿನ್ನಿಂದಾನೆ. ನಿನ್ನೊಬ್ಳಿಂದಾನೆ ಅಂತ ಹೇಳಕ್ಕೂ ಆಗಲ್ಲ. ಯಾಕೆಂದ್ರೆ ನಾನು ಅವಳನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೆದರ್ಸಿದ್ರೆ ಓಡ್ ಹೋಗ್ತಾಳೆ ಅನ್ಕೊಂಡೆ, ಆದ್ರೆ ನನ್ನ ಎದುರುಗಡೆ ಈ ರೀತಿ ಬಂದು ನಿಂತ್ಕೋತಾಳೆ ಅಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಒಂದ್ ರೀತಿಲಿ ಇದಕ್ಕೆ ನಾನು ಕಾರಣನೇ.
ಆದ್ರೆ ಊರ್ಮಿ, ಎಲ್ಲದಕ್ಕೂ ಮೂಲ ಕಾರಣ ಯಾರು ಗೊತ್ತಾ? ಯಾರು ಮ್ಯಾಮ್? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಡ್ಕೊಂಡು ಬರ್ತಾ ಇದ್ದಾನಲ್ಲ ಆ ಮುದುಕ. ಇವಾಗ ನಿನಗೆ ಸಮಾಧಾನ ಆಯ್ತೇನಯ್ಯ? ಚೆನ್ನಾಗಿದ್ದ ಮನೆನ 2 ಭಾಗ ಮಾಡಿ ನಮ್ಮನ್ನ ಬೀದಿಗೆ ತಂದು ನಿಲ್ಸಿದ್ಯಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ಎರಡಾಗಿದ್ದ ಮನೇನ 1 ಮಾಡಿದ ಸಮಾಧಾನ ಖಂಡಿತ ನನಗಿದೆ ಕಾಮಿನಿಯವರೇ. ನೀನು ಮಾತಾಡೋದ್ರಲ್ಲಿ ಬಹಳ ನಿಸ್ಸೀಮ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಮನೇಲಿದ್ರೆ ನೀನು ದುಡ್ಡು ಹೊಡೆಯಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ಗೌರಿನ ಕರೆಸ್ತೆ. ನಿಜ ಹೇಳು, ಹೌದು ತಾನೆ? ನಿನಗೂ ಮಹಾಜನ್ ಆಸ್ತಿ ಮೇಲೆ ಕಣ್ಣಿದೆ ಅಲ್ವಾ? ನಿಂತ್ಕೋ. ಈ ನಿಮ್ಮ ಯೋಚನೆಗಳೇ ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋದು. ಅದನ್ನ ಬದಲಾಯಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹಾ, ಹೌದೌದೌದೌದು. ನಾವು ಮಾಡೋದು ಯಾವುದು ಸರಿ ಇಲ್ಲ, ನೀನ್ ಮಾಡೋದು ಮಾತ್ರ ಎಲ್ಲ ಸರಿ ಇದೆ ಅಲ್ವಾ? ಅನ್ಪೂರ್ಣನ್ ತಲೆ ಕೆಡಿಸಿ ನಿನ್ನ ಹಿರಿ ಮೊಮ್ಮಗಳು ಸೊಸೆ ಬದುಕಿದ್ದಾರೆ ಅಂತ ಬತ್ತಿ ಹಚ್ಚಿದವನೇ ನೀನು. ಅದೆಲ್ಲ ವಿಧಿಯಾಟ. ನಾನು ಮಾಡಿದ್ದ ಪ್ಲಾನ್ಗಳಿಗೆಲ್ಲ ಅಡ್ಡ ಬಂದು ಕೆಡಿಸ್ತೆ ನೀನು. ನ್ಯಾಯದ ಕಡೆ ನಾನಿದ್ದೇನೆ, ಮುಂದೇನೂ ಇರ್ತೀನಿ. ಈಗ ನನ್ನ ಮಗಳ ಜೀವನ ಹಾಳಾಯ್ತಲ್ಲ, ಇದಕ್ಕೇನು ಹೇಳ್ತೀಯಾ? ಹಾಳಾಯ್ತು ಅಂತ ಯಾಕೆ ಅನ್ಕೋತೀರಿ? ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ಸತ್ಯದ ಕಡೆ ವಾಲಿ, ಎಲ್ಲ ಶುಭವಾಗುತ್ತೆ. ರಿಷಿ, ಅಮ್ಮ, ನನಗೆ ಬರೋಣ ಅನ್ಕೊಂಡೆ. ಇರಲಿ, ನಾನೇ ನಿನ್ನ ಹುಡ್ಕೊಂಡು ಬಂದೆ. ಎಷ್ಟೆಲ್ಲ ಆಗೋಯ್ತಲ್ಲ. ಅದೇನೋ ಹೇಳ್ತಾರಲ್ಲಮ್ಮ, ಯಾವ ಟೈಮ್ಗೆ ಏನೇನು ಆಗಬೇಕು ಅಂತ ಇರುತ್ತೋ ಅದೆಲ್ಲ ಆಗಲೇಬೇಕು ಅಂತ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಮಹಾಜನ್ ಮನೆ ಹಿರಿ ಸೊಸೆ ನಮ್ಮನೇಲಿ ಕೆಲ್ಸದವ್ರಾಗಿದ್ರು ಅಂತ ನೆನೆಸ್ಕೊಂಡ್ರೆ ನನಗೇನೋ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ ರಿಷಿ. ಆದರೆ ಯಾವತ್ತೂ ಮಂಗಳಮ್ಮ ನಮ್ಮ ಹತ್ರ ಆಗ ನಡ್ಕೊಂಡೇ ಇಲ್ಲ ನೋಡಿಮ್ಮ. ಅವ್ರ ಒಳ್ಳೆ ಗುಣ, ಅವರಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಸಿಗ್ಬೇಕಾದಂಥ ಜಾಗನೇ ಸಿಕ್ಕಿದೆ. ಹೌದಮ್ಮ, ಕಮಲಿಯವರು ಅಷ್ಟೇ. ತಾಯಿ ಗುಣ ಅವರಲ್ಲೂ ಹಾಗೇ ಇದೆ. ತಾಯಿ ಮಾಡಿದ ಪುಣ್ಯ ಮಕ್ಕಳನ್ನ ಕಾಯುತ್ತೆ ಅಂತಾರಲ್ಲ. ಆದರೂ ಕಮಲಿಯವ್ರೇನು ಕಡಿಮೆ ಇಲ್ಲಮ್ಮ. ಈಗ ಮಂಗಳಮ್ಮ, ಐ ಮೀನ್ ಗೌರಿ ಅವರು ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು ಹೇಳಿ? ಕಮಲಿಯವರೇ. ಅವ್ರು ತುಂಬ ಗ್ರೇಟ್ ಮಾ. ಅವ್ರು ಅಂದ್ಕೊಂಡಿದ್ದನ್ನ ಮಾಡದೆ ಬಿಡಲ್ಲ. ಶಿ ಈಸ್ ಸಚ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿ ಒನ್. ಮಾ, ಚಂದ್ರು ಅಂಕಲ್ಲೇ ತನ್ನ ತಂದೆ ಅಂತ ಗೊತ್ತಿದ್ರು ಅವ್ರ ತಾಯಿನ ಇಲ್ಲಿ ಕರ್ಕೊಂಬರೋವರೆಗೂ ಅವ್ರು ಅದನ್ನು ಯಾರಿಗೂ ಹೇಳಿಲ್ಲ ನೋಡಿ. ಹೇಗೆ ಹೇಳ್ತಾಳೆ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ ರಿಷಿ? ಯಾವುದೋ ಹುಡುಗಿ ಮನೆಗೆ ಬಂದು ಇಷ್ಟು ದಿನ ಇದ್ದು ಈಗ ಇದ್ದಕ್ಕಿದ್ದ ಹಾಗೆ ನೀವೇ ನನ್ನ ತಂದೆ ಅನ್ನೋದು ಸರಿ ಅಲ್ಲ ಅಲ್ವಾ ರಿಷಿ? ನಿಜನೇ ಅಮ್ಮ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಯಾರ ಹತ್ರನೂ ಹೇಳ್ಕೊಳ್ದೆ ಇರೋ ಸಿಚುಯೇಷನಲ್ಲಿ ತಾಳ್ಮೆ ಕಳ್ಕೊಳ್ದೆ, ಯಾರ ಮೇಲೂ ಕೋಪ ಪಡೆದೆ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ದಟ್ಸ್ ವಾವ್ ಮಾವ್. ಅದಕ್ಕೆ ಅವ್ರು ಇನ್ನೂ ಇಷ್ಟ ಆಗೋದು. ಸಾಕು ನಿಲ್ಸು ರಿಷಿ. ನಾನು ಇಲ್ಲಿಗೆ ಅವಳ ಬಗ್ಗೆ ಮಾತಾಡೋದಕ್ಕೆ ಬರಲಿಲ್ಲ. ಈಗೆಲ್ಲ ಕಾಮ ಮುಗೀತಲ್ಲಮ್ಮ. ಇನ್ನೇನಿದ್ರು ಮುಂದೆ ನಮ್ಮಿಬ್ರು ಮಾತುಕತೆ ಅಲ್ವಾ? ನೀವು ಆಸೆ ಪಟ್ಟ ಹಾಗೆ ನಮ್ಮ ಮನೆತನಕ್ಕೆ ತಕ್ಕಂಥ
ನಮ್ಮ ಅಂತಸ್ತಿಗೆ ಸರಿ ಹೋಗೋ ಹುಡುಗಿ ಕಮಲಿ ಅಲ್ವಮ್ಮ? ದೇವ್ರ ಹತ್ರ ಈಗ ತಾನೇ ಕೇಳ್ಕೊತಿದ್ದೆ, ಕಮಲಿ ಅವರು ಆದಷ್ಟು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬರಲಿ ಅಂತ. ಇನ್ನು ನಮ್ಮ ಮದುವೆಗೆ ಯಾವುದೇ ಅಡ್ಡಿ ಇಲ್ಲಮ್ಮ.